ಅವ್ರ ಹತ್ರ ಒಳಗೆ ಒಂದು ಹೊರಗೆ ಒಂದು ಇರೋದು. ಗೆಲ್ಲಿ ಆದರೆ ಸತ್ಯ ಇದ್ದೇ ಇರುತ್ತೆ. ವಿನಯ್ ಬರೀ ಇದ್ರೆ ರೌಡಿ ಜಮ್ತಾರ, ಒಳಗೆ ಒಂದು ಇಟ್ಕೊಂಡು ಮೇಲೆ ಒಂದು ಇಟ್ಕೊಂಡು ಅಂಥವ್ರು ನಂಬೇಡ್ದು. ಏನು ಹಂಗೇನು ಇಲ್ಲ, ಇರೋದು ಹೇಳಿದ್ರಲ್ಲ ಇವ್ರು ಹೇಳಿದ್ರು ವಿನಯ್ ಬಗ್ಗೆ. ಅದರ ವಿನಯ್ ಬರೀ ಇದ್ರೆ ರೌಡಿ ಜಮ್ತಾರ, ಏನೋ ಕೊಡ್ಕೊಂಬರೋದು ಹಿಂಗೆ. ಯಾವ ತರ ಹೇಳ್ತೀರಾ ಸರ್? ಅದೇನೆ ಅವ್ರಿಗೆ ಇಡೀ ಕರ್ನಾಟಕ ಗೊತ್ತಿದೆ ಅವ್ರು ಯಾರು ಅಂತ. ಆದರೆ ಗೆಲ್ಬೋದು, ಗೆಲ್ಲಿ ಆದರೆ ಸತ್ಯ ಇದ್ದೇ ಇರುತ್ತೆ. ಸರ್ ಈ ಕಡೆ ಬನ್ನಿ ಸರ್ ಸ್ವಲ್ಪ. ಸರ್ ಅಂದ್ರೆ ಇವಾಗ ಇವರು ವಿನಯ್ ಅವ್ರ ಬಗ್ಗೆ ಹೇಳ್ತಾ ಇದಾರಲ್ವಾ, ಕೂತ್ಕೊಳ್ಳಿ ಸರ್. ವಿನಯ್ ಅವ್ರ ಬಗ್ಗೆ ಏನಪ್ಪಾ ಅಂದ್ರೆ ರೌಡಿಸಮ್ ಅಂತ ಹೇಳ್ತಾ ಇದಾರೆ. ರೌಡಿಸಮ್ ಅಂತ ಅಲ್ಲ, ಆ ಥರ ಮಾತಾಡ್ತಾರೆ ಅಂತ ಹೇಳಿದ್ದು. ಆ ಥರ ಮಾತಾಡ್ತಾರೆ ಅವರು ಮಾತಾಡ್ತಾರೆ ಅಂತ ವಿನಯ್ ಬಗ್ಗೆ ಒಳಗೆ ಏನಿರಲ್ಲ, ಇರೋದ್ ಪಾಸ್ಟ್ ಮಾತಾಡ್ತಾರಲ್ಲ, ಒಳಗೆ ಒಂದು ಇಟ್ಕೊಂಡು ಮೇಲೆ ಒಂದು ಇಟ್ಕೊಂಡು ಅಂಥವ್ರು ನಂಬೇಡ್ದು. ಹಂಗಂದ್ರೆ ಅವ್ರ ಹತ್ರ ಒಳಗೆ ಒಂದು ಹೊರಗೆ ಒಂದು ಇರೋದು, ಅದಕ್ಕೆ ಅವ್ರು ಗೆಲ್ಲೋದು. ಮಾತಾಡೋ ಒಳ್ಳೆಯವರು ಸರ್, ಅವ್ರು ಗೆಲ್ಲೋದು ಅಂಥವ್ರೇ ಗೆಲ್ಲೋದು. ಗೆಲ್ಲಿ ನೀವೇ ಹೇಳಿದ್ರಲ್ಲ ಈಗ, ಒಳ್ಳೆಯವ್ರಿಗೆ ಬೆಲೆ ಇಲ್ಲ ರೀ, ಕೆಟ್ಟವ್ರಿಗೆ ಬೆಲೆ ಅಂತ ನೀವು ಹೇಳಿದ್ರಿ. ಮೇಡಮ್ ವಿನಯ್ ಒಳ್ಳೆ ಮೇಡಮ್ ಹೇಳಕ್ಕಂದ್ರೆ ಒಳ್ಳೆ ಕ್ಯಾಪ್ಟನ್ಸಿ ಅವರು. ಅವ್ನ ಕಂಡ್ರೆ ಅಲ್ಲಿರೋರು ಎಲ್ಲರೂ ಇಷ್ಟಪಡ್ತಾರೆ ವಿನಯ್ನ. ಅಲ್ಲಿರೋರೆಲ್ಲ ಭಯ ಪಡ್ತಾರೆ ಅವ್ನ ಕಂಡ್ರೆ. ಭಯ ಏನು ಪಡಲ್ಲ, ಭಯ ಏನಿಲ್ಲ, ಭಯ ಪಡ್ತಾರೆ. ಒಂಥರ ಏನೋ ಹಂಗೆ ಹಿಂಗೆ ಮಾಡ್ತಾನೆ. ಅದರಲ್ಲಿ ರೋಹನ್ ಪ್ರತಾಪ್ ಒಬ್ಬನೇ ಅವ್ನಿಗೆ ಎದುರಲ್ಲ. ಯಾಕೆ ಸರ್ ಡ್ರೋನ್ ಪ್ರತಾಪ್ ಅವರು ವಿನ್ ಆಗ್ತಾರೆ ಅಂತೀರಾ ನಿಮ್ಮ ಪ್ರಕಾರ? ಅಲ್ಲ, ವಿನ್ ಆಗೋದು ಬಿಡೋದು ಎರಡನೇ ಪ್ರಶ್ನೆ ಮೇಡಮ್. ಅದು ಅವ್ರ ಇಚ್ಛೆ, ದೇವ್ರ ಇಚ್ಛೆ. ಮೇಡಮ್ ವಿನಯ್ ಇಸ್ ನಾಟ್ ಎ ಕಿಂಗ್, ಈಸ್ ಎ ಕಿಂಗ್ ಮೇಕರ್. ಕಿಂಗ್ ಮೇಕರ್ ವಿನಯ್ ಇಸ್ ನಾಟ್ ಎ ಕಿಂಗ್. ಅವನು ಕಚಡನೇ ಅವನು. ಓಕೆ ಸರ್, ಥ್ಯಾಂಕ್ ಯು ಸರ್. ಅದಲ್ಲ, ಅವ್ನು ಹಂಗೆ ಹೇಳ್ಸಿ ಮಾತಾಡ್ದೆ ಯಾರು ರೋಹನ್ ಪ್ರತಾಪನ್ಗೆ, ಅದು ತಪ್ಪಲ್ವಾ? ಅದು ರೋಹನ್ ಪ್ರತಾಪ್ ಪಾಪ ಏನು ಅವ್ನ ಕಷ್ಟ, ಒಂದು ಬಡತನದಲ್ಲಿ ಬಂದ ಏನೋ ಮಾಡ್ತೀನಿ ಅಂತ ಹೋದ, ಆಗಲಿಲ್ಲ ಬಿಡಿ. ಅವ್ನು ಯಾಕೆ ಬೈಬೇಕು, ಹಂಗೆ ಇದು ಮಾಡಬೇಕು? ಇವಾಗ ಬರಲ್ಲೋ ಅಂದರೆ ಅದಕ್ಕೊಂದು ಮರ್ಯಾದೆನಾ? ಇವ್ರ ಹತ್ರ ಮರ್ಯಾದೆ ಇದೆಯಾ? ಅದು ಪಾಪ ಅವನು ಏನೋ ಅವನೇನು ಒಳ್ಳೇದು ಮಾಡಬೇಕು ಅಂತ ಹೋದ, ಏನು ಅವನು ಭವಿಷ್ಯ ಸರಿ ಇಲ್ಲ, ಕೆಟ್ಟದಾಯ್ತು, ಅದಕ್ಕೆ ಅವನ್ನ ಹೇಳಿಸ್ಬಿಡೋದ? ಒಬ್ಬ ಬಡವನಾಗಿ ಬಂದವನೇ ಅವನ್ನ ಅಷ್ಟು ಕೆಟ್ಟದಾಗಿ ಅವನ್ನ ಏನೇನು ಹೋಗಲ್ಲೋ ಬಾರಲ್ಲೋ ಬರೀ ಕೆಟ್ಟ ಮಾತೆ ಅವ್ರ ಹತ್ರ ಬರ್ತಿದ್ದು, ಒಳ್ಳೆ ಮಾತು ಬಂದೇ ಇಲ್ಲ ಅವ್ರ ಹತ್ರ.